ನಮಸ್ಕಾರ. ಇಂಟರ್ನೆಟ್ ಲೋಕದಲ್ಲಿ ಕೆಲವು ವಿಚಾರಗಳು, ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ರಾತ್ರೋರಾತ್ರಿ ವೈರಲ್ ಆಗ್ಬಿಡುತ್ತೆ. ಇವತ್ತು ನಾವು ಅಂಥದ್ದೇ ಒಂದು ವೈರಲ್ ಹೆಲ್ತ್ ಜ್ಯೂಸ್ ರೆಸಿಪಿಯನ್ನ ಡಿಕೋಡ್ ಮಾಡೋಣ. ಇದರ ಹಿಂದಿನ ಗುಟ್ಟೇನು, ಇದನ್ನ ಹೇಗೆ ಕಟ್ಟಲಾಗಿದೆ, ಬನ್ನಿ ಇದರ ಸೂತ್ರವನ್ನ ಒಟ್ಟಿಗೆ ಬಿಡಿಸೋಣ. ನೋಡಿ, ಯಾವುದೇ ವೈರಲ್ ಕಂಟೆಂಟ್ಸ್ನ ಮೊದಲ ಕೆಲ್ಸ ನಮ್ಮ ಗಮನ ಸೆಳೆಯೋದು. ಈ ವಿಡಿಯೋ ಕೂಡ ಅದನ್ನೇ ಮಾಡುತ್ತೆ. ಅವರಿಗೆ ನಡೆಯೋಕಾಗ್ತಿರ್ಲಿಲ್ಲ, ಈಗ ಹದಿಹರಿಯದವರ ಹಾಗೆ ಓಡಾಡ್ತಾರೆ. ಅಬ್ಬಾ, ಈ ಒಂದು ಲೈನ್ ಸಾಕಲ್ವಾ ನಮ್ಮ ಕುತೂಹಲ ಕೆರಳಿಸೋಕೆ? ಇದು ನಮ್ಮ ಭಾವನೆಗಳನ್ನ ಹಿಡಿದಿಟ್ಟು ಮುಂದೆ ಏನಾಗಬಹುದು ಅಂತ ನೋಡೋ ಹಾಗೆ ಮಾಡುತ್ತೆ. ಇಷ್ಟೊಂದು ದೊಡ್ಡ ಭರವಸೆ ಕೊಟ್ಟ ಮೇಲೆ ಏನೋ ಪವಾಡ ಮಾಡುವಂಥ ಪದಾರ್ಥಗಳೇ ಇರಬೇಕು ಅಂತ ನಮಗೆಲ್ಲ ಅನ್ಸುತ್ತೆ. ಆದ್ರೆ ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ಇಲ್ಲೋದು. ಈ ವೈರಲ್ ವಿಡಿಯೋದಲ್ಲಿ ತೋರ್ಸೋದು ನಮ್ಮೆಲ್ಲರ ಅಡ್ಗೆ ಮನೆಯಲ್ಲಿ ತುಂಬಾ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನ. ಇದೇ ಆ ಪಾಕವಿಧಾನವನ್ನ ಎಲ್ಲರಿಗೂ ಹತ್ತಿರವಾಗಿಸೋದು. ಆ ಪದಾರ್ಥಗಳು ಯಾವುವು ಅಂತೀರಾ? 1 ತುಂಡು ಶುಂಠಿ, 1 ಕಿತ್ತಳೆ ಹಣ್ಣು, 1 ಹಸಿರು ಸೇಬು, 1 ನಿಂಬೆಹಣ್ಣು, ಮತ್ತೆ 2 ಕ್ಯಾರೆಟ್. ನೋಡಿದ್ರಲ್ಲ, ಇದರಲ್ಲಿ ಯಾವುದೇ ದೊಡ್ಡ ವಿಶೇಷವಾದ ಪದಾರ್ಥಗಳೇ ಇಲ್ಲ. ಎಲ್ಲವೂ ನಾವು ಪ್ರತಿದಿನ ನೋಡುವಂಥ ವಸ್ತುಗಳೇ. ಈ ರೆಸಿಪಿಯ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೇನೆ ಅದರ ಸರಳತೆ. ಸರಿ, ಪದಾರ್ಥಗಳೆಲ್ಲ ಸಿಂಪಲ್ ಆಗಿದೆ. ಹಾಗಿದ್ರೆ ಮಾಡೋ ವಿಧಾನ ಏನಾದ್ರೂ ಕಷ್ಟ ಇದೆಯಾ? ಖಂಡಿತ ಇಲ್ಲ. ಮೂಲ ವಿಡಿಯೋ ಹೇಳೋ ಪ್ರಕಾರ ಇದನ್ನ ಕೇವಲ 3 ಸುಲಭ ಹಂತಗಳಲ್ಲಿ ರೆಡಿ ಮಾಡಬಹುದು. ಇದು ಕೂಡ ಇದರ ಜನಪ್ರಿಯತೆಗೆ ಒಂದು ಮುಖ್ಯ ಕಾರಣ ಅನ್ಸುತ್ತೆ. ಮೊದಲನೇ ಹಂತ ತುಂಬನೇ ಸರಳ. ಮಾಡ್ಬೇಕಾಗಿರೋದಿಷ್ಟೇ, ಆ 5 ಪದಾರ್ಥಗಳನ್ನ ತಗೊಂಡು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ದೊಡ್ಡ ಸ್ಕಿಲ್ ಬೇಕಾಗಿಲ್ಲ ಅಲ್ವಾ? ಎರಡನೇ ಹಂತದಲ್ಲಿ ಕಟ್ ಮಾಡಿದ ಎಲ್ಲಾ ತುಂಡುಗಳನ್ನ ಮಿಕ್ಸರ್ ಜಾರ್ಗೆ ಹಾಕಿ ಜೊತೆಗೆ ಸರಿಯಾಗಿ 300 ml ನೀರನ್ನ ಸೇರಿಸಬೇಕು. ನೋಡಿ, ಈ ಥರ ಒಂದು ನಿರ್ದಿಷ್ಟ ಅಳತೆಯನ್ನ ಹೇಳ್ದಾಗ ಆ ರೆಸಿಪಿಗೆ ಒಂದು ರೀತಿಯ ವೈಜ್ಞಾನಿಕ ಸ್ಪರ್ಶ ಬಂದ ಹಾಗೆ ಆಗತ್ತೆ. ಇನ್ನು ಕೊನೆಯದಾಗಿ 3ನೇ ಹಂತ. ತಯಾರಾದ ಆ ಮಿಶ್ರಣವನ್ನ ಒಂದು ಜರಡಿ ಅಥವಾ ಸೋಸುವ ಬಟ್ಟೆ ಮೂಲಕ ಸೋಸಿದ್ರೆ ಸಾಕು. ಅಪ್ಪವಾಡದ ಜ್ಯೂಸ್ ರೆಡಿ. ಕೇವಲ 3 ಹಂತಗಳು, ಯಾವುದೇ ಗಡಿಬಿಡಿಯಿಲ್ಲದೆ. ಇದು ಯಾರಿಗೆ ತಾನೇ ಸುಲಭ ಅನ್ಸಲ್ಲ ಹೇಳಿ? ಓಕೆ, ಜ್ಯೂಸ್ ರೆಡಿಯಾಯಿತು. ಆದ್ರೆ ಒಳ್ಳೆ ಫಲಿತಾಂಶಕ್ಕೆ ಅದನ್ನ ಹೇಗೆ ಕುಡಿಬೇಕು? ಆ ಮೂಲ ವಿಡಿಯೋದಲ್ಲಿ ಇದರ ಬಗ್ಗೆನೂ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಅದರ ನಂಬಿಕೆಯನ್ನ ಇನ್ನೂ ಹೆಚ್ಚಿಸುತ್ತೆ. ಈಗೊಂದು ಕ್ಷಣ ಗಮನಿಸಿ. ಇಲ್ಲಿ ಬರೀ ಒಂದೇ ಒಂದು ಸಂಖ್ಯೆ ಕಾಣ್ತಾ ಇದೆ, 1. ಏನಿದು? ಏನನ್ನ ಸೂಚಿಸ್ತಿರ್ಬೋದು? ಈ 1 ಅನ್ನೋ ಸಂಖ್ಯೆಯ ಹಿಂದೆ ಯಾವ ಸೂಚನೆ ಅಡಗಿದೆ ಅಂತ ಯೋಚನೆ ಮಾಡೋಣ. ಉತ್ತರ ಇಲ್ಲಿದೆ. ದಿನಕ್ಕೆ 1 ಗ್ಲಾಸ್ ಕುಡಿಬೇಕು, ಅದು ಖಾಲಿ ಹೊಟ್ಟೆಯಲ್ಲಿ. ಈ ರೀತಿ ನಿರ್ದಿಷ್ಟವಾದ ಸೂಚನೆಗಳನ್ನ ಕೊಟ್ಟಾಗ ಆ ಪಾಕವಿಧಾನ ಕೇವಲ ಒಂದು ಜ್ಯೂಸ್ ಆಗಿ ಉಳಿಯೋದಿಲ್ಲ. ಬದಲಾಗಿ ಅದಕ್ಕೊಂದು ಔಷಧಿಯಂತಹ ಗಂಭೀರತೆ ಬಂದ್ಬಿಡುತ್ತೆ. ಯಾವುದೇ ವೈರಲ್ ವಿಡಿಯೋ ಸುಮ್ನೆ ಮಾಹಿತಿ ಕೊಟ್ಟು ಮುಗಿದ್ಹೋಗಲ್ಲ. ಅದರ ಕೊನೆಯಲ್ಲಿ ಒಂದು ಉದ್ದೇಶ ಇರುತ್ತೆ. ಅಂದ್ರೆ ನೋಡಿದವರನ್ನ ತಮ್ಮ ಸಮುದಾಯದ ಒಂದು ಭಾಗ ಮಾಡ್ಕೊಳ್ಳೋದು. ಬನ್ನಿ ಅದು ಹೇಗೆ ಅಂತ ನೋಡೋಣ. ವಿಡಿಯೋದ ಕೊನೆಯಲ್ಲಿ ಬರೋದು ಒಂದೇ ಮಾತು: ಆರೋಗ್ಯವಾಗಿರಿ. ಇದು ಕೇಳೋಕೆ ಸರಳ ಅನಿಸಿದ್ರೂ ಇದೊಂದು ಸಕಾರಾತ್ಮಕ ಮತ್ತು ಕಾಳಜಿಯುಳ್ಳ ಸಂದೇಶ. ಇದು ನೋಡಿದವರಲ್ಲಿ ಒಂದು ಒಳ್ಳೆ ಭಾವನೆಯನ್ನ ಮೂಡಿಸುತ್ತೆ. ಆದ್ರೆ ಕಥೆ ಇಲ್ಲಿಗೇ ಮುಗಿಯಲ್ಲ. ಆ ಒಳ್ಳೆ ಮಾತಿನ ನಂತರ ವಿಡಿಯೋ ಮಾಡದವರು ತಮ್ಮ ಚಾನೆಲ್ಗೆ ಸಪೋರ್ಟ್ ಕೇಳ್ತಾರೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಒಳ್ಳೆ ಕಾಮೆಂಟ್ ಬರೀರಿ ಅಂತ. ಇದು ಕಂಟೆಂಟ್ ಮತ್ತೆ ಕಮ್ಯುನಿಟಿಯನ್ನ ಒಟ್ಟಿಗೆ ಬೆಸೆಯೋ ಒಂದು ಚಾಣಾಕ್ಷ ತಂತ್ರ. ಈ ವಿಶ್ಲೇಷಣೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಮತ್ತು ಈ ವೈರಲ್ ಪ್ರಪಂಚದ ಇನ್ನಷ್ಟು ರಹಸ್ಯಗಳನ್ನ ಬಿಡಿಸ್ಬೇಕು ಅಂತ ನಿಮಗೆ ಅನ್ಸಿದ್ರೆ ನಮ್ಮ ಈ ಪ್ರಯತ್ನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಷಯದೊಂದಿಗೆ ಮತ್ತೆ ಸಿಗೋಣ.